ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಶಿವರಾತ್ರಿ ಹಬ್ಬದ ವ್ಲಾಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ಹಬ್ಬಗಳಲ್ಲೂ ಹಿಂದಿನ ದಿನವೇ ಎಲ್ಲ ಥರ ಸಿದ್ಧತೆಗಳನ್ನ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಸುಮಾರು ಒಂದು 6:30 ಅಷ್ಟರಲ್ಲೆಲ್ಲ ಯಾವಾಗಲೂ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಡ್ತಾ ಇದ್ದೆ. ಆದರೆ ಇವತ್ತು ಸ್ವಲ್ಪ ಯಾಕೋ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಸ್ವಲ್ಪ ಪಾರ್ಲರಲ್ಲೂ ಬ್ಯುಸಿ ಇದ್ದೆ ಹಬ್ಬದ ಟೈಮಲ್ಲಿ. ಹಾಗಾಗಿ ಹಿಂದಿನ ದಿನ ಏನೂ ರೆಡಿ ಮಾಡಿರಲಿಲ್ಲ. ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಮನೆ ಎಲ್ಲ ಕೆಲಸಗಳು ಕ್ಲೀನ್ ಮಾಡಿ ಎಲ್ಲ ಮಾಡಿ, ದೇವ್ರ ಮನೆಯೂ ಅವತ್ತೇ ಹಬ್ಬದ ದಿನವೇ ಕ್ಲೀನ್ ಮಾಡಿದೆ, ಭಾನುವಾರದ ದಿನವೇ. ಸೊ ಹಾಗಾಗಿ ಎಲ್ಲ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಯಿತು ಪೂಜೆ ಮಾಡೋ ಅಷ್ಟರಲ್ಲಿ. ಬಟ್ ಪೂಜೆ ಮಾಡೋದು ಲೇಟ್ ಆದರೂ ಮನಸ್ಫೂರ್ತಿಯಾಗಿ ತುಂಬ ಸಂತೋಷದಿಂದ ಪೂಜೆ ಎಲ್ಲ ಮಾಡಿ ತುಂಬ ಚೆನ್ನಾಗೇ ಆಯಿತು. ಪೂಜೆ ಎಲ್ಲ ಮಾಡಿ ಮುಗಿಸಿ ನಾವು ಪ್ರತಿ ವರ್ಷ ಮುಂಚೆ ಎಲ್ಲ ಮದುವೆಗೆ ಮುಂಚೆ ಎಲ್ಲ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ವಿ. ಇತ್ತೀಚೆಗೆ ಮದುವೆ ಆದಮೇಲೆ ಮಕ್ಕಳು ಅದು ಇದು ಅಂತ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇಲ್ಲೇ ನಮ್ಮ ಮನೆ ಹತ್ರದಿಂದ ಒಂದು 6-7 ಕಿಲೋಮೀಟ್ರ್ ದೂರದಲ್ಲಿ ಒಂದು ಚಿಕ್ಕ ಮಹದೇಶ್ವರದ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿಗೆ ಹೋಗಿ ಬರೋಣ ಅಂತ ಅಮ್ಮ ನಾನು ಮಕ್ಕಳನ್ನ ಕರ್ಕೊಂಡು ಪೂಜೆ ಮಾಡಿಸ್ಕೊಂಬರೋಕ್ಕೆ ಅಂತ ಅಲ್ಲಿಗೆ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದ್ವಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಇಲ್ಲಿ ಕನ್ನಡಿ ಇಟ್ಟಿದ್ದೀನಲ್ಲ ನಾನು ದೇವ್ರ ಮನೆಯಲ್ಲಿ, ಪೂರ್ಣಿಮಾ ಅಂತ ಅನ್ನೋರು ಒಬ್ಬರು ರೆಗ್ಯುಲರ್ ವ್ಯೂವರ್ ನನಗೆ ದೇವ್ರ ಮನೆಯಲ್ಲಿ ಏನಕ್ಕೆ ನೀವು ಕನ್ನಡಿ ಇಟ್ಟಿದ್ದೀರಾ ಅಂತ ಕೇಳಿದರು. ಅದಕ್ಕೆ ನಾನು ಮುಂಚೆ ನಮ್ಮಮ್ಮ ಇಡ್ತಿದ್ರು ಅಂತ ಅಂದ್ಬಿಟ್ಟು ನಾನು ಕೂಡ ಅವ್ರು ಇಟ್ಟಿದ್ದಾರಲ್ಲ ಅಂತ ಹಾಗೆ ಇಟ್ಟಿದ್ದೆ. ಆನಂತರ ನಮ್ಮ ಮಮ್ಮಿಗೆ ಮೊನ್ನೆ ಪೂಜೆ ಕ್ಲೀನ್ ಮಾಡೋ ಟೈಮಲ್ಲಿ ಕೇಳಿದೆ ನಾನು, ಏನಕ್ಕೆ ಮಮ್ಮಿ ದೇವ್ರ ಮನೆಯಲ್ಲಿ ಕನ್ನಡಿ ಇಡೋದು ಅಂತ. ಆಗ ಅವ್ರು ಹೇಳಿದ್ರು, ಕನ್ನಡಿ ತುಂಬ ಶುಭ ಸಂಕೇತ, ಹಾಗೆ ಕನ್ನಡಿ ಇಡೋದ್ರಿಂದ ಮನೆಯ ದೃಷ್ಟಿ ನಿವಾರಣೆ ಆಗುತ್ತೆ, ಹಾಗೆ ಅದು ಧನ ಆಕರ್ಷಣೆ ಮಾಡುತ್ತೆ, ಲಕ್ಷ್ಮೀ ಕೃಪಾ ಕಟಾಕ್ಷ ತುಂಬ ಚೆನ್ನಾಗಿರುತ್ತೆ ಅನ್ನೋದ್ರಿಂದ ಕನ್ನಡಿ ಇಡ್ತಾರೆ ಅಂತ ಹೇಳಿದ್ರು. ತುಂಬ ಥ್ಯಾಂಕ್ಸ್ ಪೂರ್ಣಿಮಾ ಅವರೇ, ನೀವು ಈ ಕ್ವಶನ್ ನನಗೆ ಕೇಳಿದ್ದಕ್ಕೋಸ್ಕರ ನಾನು ಅದನ್ನ ಗೊತ್ತಿಲ್ಲದೆ ಹಾಗೆ ಇಟ್ಟಿದ್ದೆ, ನಾನು ಅದ್ರ ಬಗ್ಗೆ ತಿಳ್ಕೊಂಡಂಗೆ ಆಯಿತು. ಸೊ ನಿಮಗೂ ದೇವ್ರ ದರ್ಶನ ಮಾಡಿಸ್ತಾ ಇದ್ದೀನಿ. ಎಲ್ರಿಗೂ ಮಹದೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನದಲ್ಲೇ ಚಿಕ್ಕ ಶ್ರೀನಿವಾಸನ ದೇವಸ್ಥಾನನೂ ಕೂಡ ಇದೆ, ಅಲ್ಲೂ ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಮಧ್ಯಾಹ್ನನೇ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಹಸ್ಬೆಂಡು ಈವ್ನಿಂಗ್ ಬಂದರು. ಈವ್ನಿಂಗ್ ಬಂದಮೇಲೆ ಮತ್ತೆ ಮಕ್ಕಳು ಹಸ್ಬೆಂಡ್ ಕರ್ಕೊಂಡು ನಮ್ಮ ಮನೆ ಹತ್ರದಲ್ಲೇ ನಮ್ಮೂರಲ್ಲಿರೋ ಹರಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋದ್ವಿ. ಈವ್ನಿಂಗ್ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸಂಜೆ ಮಕ್ಳಿಗೆ ಅದನ್ನೆಲ್ಲ ತೋರಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಅಷ್ಟೇ ನಾವು ಮೋಸ್ಟ್ಲಿ ರಶ್ ಇರೋದಿಲ್ಲ, ಯಾಕೆಂದರೆ ಅದು ಜೀರ್ಣೋದ್ಧಾರ ಕೆಲಸ ನಡೀತಾ ಇತ್ತು. ತುಂಬ ಹಳೆ ಪುರಾತನ ದೇವಸ್ಥಾನ, ಹಾಗಾಗಿ ಸ್ವಲ್ಪ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತಲ್ಲ, ಸಿಂಪಲಾಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡೆ ಹೊರಟೆ. ನೋಡಿದ್ರೆ ತುಂಬಾ ಗ್ರ್ಯಾಂಡಾಗೆ ಮಾಡಿದ್ರು ಈ ಸತಿ ಕೂಡ. ಮತ್ತು ಜನನೂ ಅಷ್ಟೇ, ನಾವು ಹೋದಾಗ ಸ್ವಲ್ಪ ಕಮ್ಮಿ ಇತ್ತು, ಕ್ಯೂ ಹಾಗೆ ಡೈರೆಕ್ಟ್ ಪಾಸ್ ಆಗ್ತಾಯಿತ್ತು. ನಾವು ದರ್ಶನ ಮುಗಿಸಿ ಸ್ವಲ್ಪ ಅಲ್ಲೇ ಒಂದು ಬುಕ್ ಸ್ಟಾಲ್ ಇತ್ತು, ಒಂದು 2-3 ಬುಕ್ಸ್ ತೊಗೊಂಡು ಆಚೆ ಬರೋ ಅಷ್ಟರಲ್ಲೇ ತುಂಬಾ ರಶ್ ಆಗಿಬಿಟ್ಟಿತ್ತು. ಕತ್ಲೇನೂ ಆಗಿತ್ತು, ಹಾಗೆ ತುಂಬ ಕ್ಯೂನೂ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಎಂಟ್ರೆನ್ಸಿಂದನೇ ಕ್ಯೂ ಇತ್ತು. ಸೊ ನಾವು ಬೇಗ ಬಂದಿದ್ದೆ ಒಳ್ಳೆಯದಾಯಿತು, ಹೇಗೋ ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಂಗೆ ಆಯಿತು ಅಂತ ಅಂದ್ಕೊಂಡು ಅಲ್ಲಿಂದ ಮನೆಗೆ ಬಂದು ನೈಟ್ ಅಡುಗೆ ಮಾಡಿ ಊಟ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಶುಕ್ರವಾರ ದಿನ ಮಕ್ಕಳು ಏನಾದರೂ ಸ್ವೀಟ್ ಮಾಡಿಕೊಡಮ್ಮ ಅಂತ ಕೇಳ್ತಾ ಇದ್ದ ನನ್ನ ದೊಡ್ಡ ಮಗ. ಅದಕ್ಕೋಸ್ಕರ ಇನ್ಸ್ಟೆಂಟಾಗಿ ಏನು ಮಾಡೋದು ಅಂತ ಅಂದ್ಕೊಂಡು ಒಂದು ಓಟ್ಸ್ ಬಳಸ್ಕೊಂಡು ಒಂದು ಸ್ವೀಟ್ ರೆಸಿಪಿ ಮಾಡಿದ್ದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಯಾವಾಗಾದರೂ ಕಜ್ಜಾಯ ತಿನ್ನಬೇಕು ಅನಿಸ್ದಾಗ ಅಥವಾ ಒಬ್ಬಟ್ಟು ತಿನ್ನಬೇಕು ಅನಿಸ್ದಾಗ ತುಂಬ ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲೆಲ್ಲ ಈ ರೆಸಿಪಿ ಮಾಡ್ಕೋಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್ ಅಂತೂ. ಅದು ಯಾವ ರೀತಿ ಮಾಡೋದು ಅಂತ ಈಗ ನೆಕ್ಸ್ಟ್ ಇದೇ ವಿಡಿಯೋದಲ್ಲೇ ಜಾಯಿಂಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಮಕ್ಕಳಷ್ಟೇ ಅಂತ ಅಲ್ಲ, ದೊಡ್ಡವ್ರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಾಗಿತ್ತು. ಫಸ್ಟ್ ಟೈಮ್ ನಮ್ಮ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಮಿಸ್ ಮಾಡದೆ ಲೈಕ್ ಮಾಡೋದನ್ನ ಮರಿಬೇಡಿ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ತುಂಬ ಎಲ್ಲ ಹೋಮಕ್ಕೆ ಪೂಜೆಗಳಿಗೆ ಎಲ್ಲ ಸಿದ್ಧತೆಗಳು ನಡೀತಾ ಇತ್ತು. ಬೇಗ ಹೋಗಿದ್ರಿಂದ ಇನ್ನೂ ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ. ನಾವು ರಿಟರ್ನ್ ಬರೋ ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು. ಎಲ್ಲ ಡೆಕೋರೇಷನ್ ಮಾಡಿ ಅಲಂಕಾರಗಳನ್ನ ಮಾಡಿ ರೆಡಿ ಮಾಡ್ಕೊಳ್ತಾಯಿದ್ರು ಪೂಜೆಗೆ ಕೂರೋದಕ್ಕೆ ಅಂತ ಅಂದ್ಬಿಟ್ಟು. ನಾವು ಇಲ್ಲಿ ದೇವಸ್ಥಾನ ಹೊಡೆದಾಗಿ ಕಟ್ಟಿರೋದ್ರಿಂದ, ಸೊ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದ್ರಿಂದ ಆ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಸಣ್ಣ ರೂಮ್ನಲ್ಲಿ ಬೇರೆ ಸಪ್ರೇಟ್ ಪ್ರತ್ಯೇಕವಾಗಿ ದೇವ್ರ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿದರು. ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಬಂದ್ವಿ ನಾವು. ಈ ದೇವಸ್ಥಾನಕ್ಕೆ ಬಂದಾಗೆಲ್ಲ ನಮ್ಮ ಬಾಲ್ಯದ ನೆನಪು ತುಂಬಾ ಕಾಡುತ್ತೆ. ಯಾಕೆಂದರೆ ನಾವು ಚಿಕ್ಕವರಿರುವಾಗ ನಮ್ಮಮ್ಮ ಧನುರ್ಮಾಸ ಪೂಜೆ ಮಾಡುವಾಗ ಫಸ್ಟು ಇಲ್ಲಿ ಹರಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ನೆಕ್ಸ್ಟ್ ಇಲ್ಲೇ ಪಕ್ಕಕ್ಕೆ ಈ ಲೈನಲ್ಲಿ ಉದ್ದಕ್ಕೆ ಸುಮಾರು ಒಂದು 6-7 ದೇವಸ್ಥಾನಗಳು ಬರುತ್ತೆ. ಒಂದು ರೌಂಡ್ ನಮ್ಮ ಮನೆಯಿಂದ ಈಗ ದೇವಸ್ಥಾನದಿಂದ ಬಂದು ಒಂದು ರೌಂಡ್ ಎಲ್ಲ ದೇವಸ್ಥಾನಗಳು ಪ್ರದಕ್ಷಿಣೆ ಮಾಡಿಕೊಂಡು ದೇವಸ್ಥಾನ ದರ್ಶನ ಮಾಡಿಕೊಂಡು
ವಾಪಸ್ಸು ಮನೆಗೆ ಬರೋ ಅಷ್ಟರಲ್ಲಿ ಒಂದು 5 ಗಂಟೆ 5:15ಗೆ ಬಂದರೆ 7 ಗಂಟೆ ಆಗೋದು. ಅಷ್ಟು ಎಲ್ಲ ದೇವಸ್ಥಾನಗಳಿಗೂ ಒಂದು ರೌಂಡ್ ಒಂದು ವಾಕು ಆಗ್ತಿತ್ತು. ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ವಿ. ಆಗ ನಾವು ಚಿಕ್ಕವರಿದ್ರು ಅಮ್ಮ ಬೇಡ ಅಂದರೂ ಹೋಗ್ತಿದ್ವಿ. ಈಗ ದೊಡ್ಡವರಾದ್ಮೇಲೆ ಬೇಗ ಎದ್ದು ಹೋಗಿ ಧನುರ್ಮಾಸ ಪೂಜೆ ಮಾಡೋದೇ ಕಮ್ಮಿ ಆಗಿಬಿಟ್ಟಿದೆ. ಈಗ ನಾನು ಸ್ವೀಟ್ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದೇ ನಮ್ಗೆ ತುಂಬ ಪಾಕ ಬರಬೇಕು ಅಂತ ಏನಿಲ್ಲ, ಜಸ್ಟ್ ನಮಗೆ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು. ಸ್ವಲ್ಪ ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಇದಕ್ಕೆ ನಾನು ಓಟ್ಸ್ ಹಾಕಿ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಮಾಡ್ರೆ ತುಂಬಾ ಹೆಲ್ದಿಯಾಗಿರುತ್ತೆ. ಯಾರು ಬೇಕಾದರೂ ಆರಾಮಾಗಿ ತಿನ್ಬೋದು. ಈಗ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹೆಲ್ದಿಯಾಗೂ ಇದೆ. ಇದರಲ್ಲಿ ನಾನು ಉಪಯೋಗಿಸಿರೋ ಎಲ್ಲ ಪದಾರ್ಥಗಳು ಅಷ್ಟೇ. ನಮ್ಮಮ್ಮ ನಾವು ಚಿಕ್ಕವರು ಇರಬೇಕಾದ್ರೆ ಇದೇ ಥರದ್ರಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ನಮಗೆ ಈ ಸ್ವೀಟ್ ಮಾಡಿಕೊಡೋರು. ನಾನು ಕೆಲವೊಂದು ಎಲ್ಲ ಕಡೆ ಮೈದಾ ಯೂಸ್ ಮಾಡೋ ಕಡೆ ಎಲ್ಲ ಗೋಧಿ ಯೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ಗೋಧಿ ಬೇಡ ಅಂತ ಹೇಳಿ ಇಲ್ಲಿ ಓಟ್ಸ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಏಲಕ್ಕಿನ ಜಜ್ಜಿ ಹಾಗೆ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಇದನ್ನು ರುಬ್ಕೊಳ್ತೀನಿ. ಹಾಗಾಗಿ ಈಗ ಸ್ವಲ್ಪ ನಂಗೆ ಬೆಲ್ಲ ಕರಗೋವರೆಗೂ ಸ್ವಲ್ಪ ತೆಂಗಿನಕಾಯಿನೂ ಇದರಲ್ಲೇ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ನಾನು. ನೀವು ಇದನ್ನು ನಾನು ಹುರಿದು ಸ್ವಲ್ಪ ಸ್ವೀಟ್ ಪ್ಯಾನ್ಕೇಕ್ ಥರ ಹಾಕ್ಕೊಳ್ತೀನಿ. ನೀವು ಆ ರೀತಿ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ಜಸ್ಟ್ ಡೈರೆಕ್ಟ್ ನಾವು ಈಗ ಏನು ಫ್ರೈ ಮಾಡ್ತೀವಲ್ವ, ಈಗ ಇದಕ್ಕೆ ಒಂದು ಬಟ್ಲಷ್ಟು ಓಟ್ಸ್ ತೊಗೊಳ್ತಾ ಇದ್ದೀನಿ, ಒಂದು ಅರ್ಧ ಬಟ್ಲಷ್ಟು. ಜಸ್ಟ್ ಓಟ್ಸ್ ಹಾಕಿ ಒಂದು 2 ನಿಮಿಷ ಅದ್ರ ಜೊತೆ ಮಿಕ್ಸ್ ಆಗೋ ಥರ ಹೊಂದಿಸಿದ್ರೆ ಸಾಕು. ಹೊಂದಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ತಾ ಇದ್ದೀನಿ ನಾನೀಗ. ಅದನ್ನ ತಣ್ಣಗೆ ಹಾಕ್ಬಿಟ್ಟಿದ್ದೀನಿ. ಈಗ ತಣ್ಣಗೆ ಆಗಿತ್ತಲ್ವ, ಅದನ್ನೇ ಹಾಗೆ ತಿನ್ನೋಕ್ಕೂ ತುಂಬಾ ರುಚಿಯಾಗಿತ್ತು. ನಾನು ಸುಮ್ಮನೆ ನೋಡೋಣ ಅಂತ ಬಾಯಿಗೆ ಹಾಕಿದೆ. ತುಂಬಾ ಟೇಸ್ಟಿಯಾಗಿತ್ತು. ನಾನು ಓಟ್ಸ್ ಹಾಕಿ ಮಾಡ್ತಿರೋದು ಫಸ್ಟ್ ಟೈಮು, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಖಂಡಿತ ಯಾವಾಗಾದ್ರೂ ಸ್ವೀಟ್ಸ್ ತಿನ್ನಬೇಕು ಅನಿಸಿದಾಗ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಆ ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮಕ್ಳಿಗೆ ಮಾಡ್ತಾ ಇರೋದಲ್ಲ, ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸು ಹಾಕಿ ತುಂಬ ಜಾಸ್ತಿ ದೋಸೆ ಅದಕ್ಕೆ ರುಬ್ಬಕ್ಕೆ ಹೋಗಬೇಡಿ. ಸ್ವಲ್ಪ ತರಕಾರಿ ಇದ್ದರೆ ಸಾಕು. ಜಾರ್ನೆಲ್ಲ ತೊಳೆದು ನೀರು ಹಾಕಿ 1 ಸ್ಪೂನ್ ಎಳ್ಳು, 1 ಸ್ಪೂನ್ ಗಸಗಸೆ ಕೂಡ ನಾನು ಇದಕ್ಕೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಿಕ್ಸರ್ ಜಾರ್ ತೊಳೆದು ಹಾಕೋ ಟೈಮಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೆ. ಒಂಚೂರು ತೆಳ್ಳಗಾಗಿತ್ತು. ಹಾಗಾಗಿ ಫಸ್ಟ್ ನಾನು ಹಾಕಿದ ಮೊದಲನೇದು ಸರಿಯಾಗಿ ನೀಟಾಗಿ ಬರಲಿಲ್ಲ, ಸ್ವಲ್ಪ ತೆಳ್ಳಗಾಯಿತು ಅಂತ ಅಂದ್ಬಿಟ್ಟು. ಆಮೇಲೆ ನಾನು ನಂತರ ಇದಕ್ಕೆ ನಾನು ಸ್ವಲ್ಪ 1ರಿಂದ 1.5 ಸ್ಪೂನಷ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಕಲಿಸ್ಬಿಟ್ಟು ಆನಂತರ ನಾನು ಮತ್ತೆ ಹಾಕಿದೆ. ಚೆನ್ನಾಗಿ ಎದೊಳ್ತು, ನೀಟಾಗಿ ಚೆನ್ನಾಗಿ ಬಂತು. ಟೇಸ್ಟು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಒಂದು ಸರಿ ಮಿಸ್ ಮಾಡಿದೆ, ಖಂಡಿತ ಮಾಡಿ. ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಾನು ಆಗಲೇ ಹೇಳಿದಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದು ಒಳ್ಳೆ ರೆಸಿಪಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ತಲುಪಲಿ ಅನ್ನೋದಿತ್ತು ಅಂದರೆ ಅವ್ರಿಗೆ ಕೂಡ ಶೇರ್ ಮಾಡಿ. ಮತ್ತಷ್ಟು ಒಳ್ಳೆ ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ಗಳು ಹಾಗೆ ಬ್ಯೂಟಿ ಟಿಪ್ಸ್, ಹೋಮ್ ರೆಮಿಡೀಸ್ಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡದೆ ನೋಡ್ತಾ ಇರಿ. ಮತ್ತೊಂದು ಒಳ್ಳೆ ವಿಡಿಯೋ ಒಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.